ಗಾಜಾ ಪಟ್ಟಿ ಮೇಲೆ ಮತ್ತೆ ಕಂಗಣ್ಣನ ಬೀರಿದೆ ಇಸ್ರೇಲ್. ತಲ್ ಅಲ್ ಹವಾ ಪ್ರದೇಶದಲ್ಲಿ ಕ್ಷಿಪಣಿ ದಾಳಿಯನ್ನು ನಡೆಸಲಾಗ್ತಾ ಇದೆ. ಹೆಲಿಕಾಪ್ಟರ್ ಮೂಲಕವಾಗಿ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನು ಮುಂದುವರಿಸಿದೆ. ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಮತ್ತೆ ದಾಳಿಯನ್ನು ಶುರು ಮಾಡಿದ್ದು, ಕ್ಷಿಪಣಿ ದಾಳಿಯಿಂದಾಗಿ ಭಯಭೀತರಾಗಿದ್ದಾರೆ ಅಲ್ಲಿನ ನಾಗರಿಕರು. 7 ಪ್ಯಾಲೆಸ್ತೀನಿಯರು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದ್ದು 12 ಮಂದಿಗೆ ಗಾಯಗಳಾಗಿದೆ. ಲೆಬನಾನ್ ಮೇಲೆ ಮತ್ತೆ ಇಸ್ರೇಲ್ ಒಂದು ಕಡೆ ಭೀಕರ ದಾಳಿಯನ್ನ ಮುಂದುವರಿಸ್ತಾ ಇದ್ದು, ಗಾಜಾ ಮೇಲೂ ಕೂಡ ಕ್ಷಿಪಣಿಗಳ ಮಳೆಯನ್ನೇ ಸುರಿಸ್ತಾ ಇದೆ. ಯುದ್ಧ ಮಾಡಿದರೆ ಒಂಟಿಯಾಗಬೇಕಾಗುತ್ತೆ ಅಂತ ಟ್ರಂಪ್ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇತ್ತ ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ಭೀಕರ ದಾಳಿಯನ್ನು ನಡೆಸಿದ್ದು, ಗುಡ್ಡಗಾಡು ಪ್ರದೇಶದಲ್ಲಿ ಆಕಾಶಕ್ಕೆ ಚಿಮ್ಮಿದೆ ಹೋಗಿ ಮಳೆಯಂತೆ ಭೂಮಿಗಪ್ಪಳಿಸಿದೆ ಇಸ್ರೇಲ್ನ ಮಿಸೈಲ್ಗಳ ಸದ್ದಿಗೆ ಲೆಬನಾನ್ನ ನಾಗರಿಕರು ಅಡಗಿ ಕುಳಿತಿದ್ದಾರೆ. ಯುದ್ಧದ ಭೀತಿ ಭೀಕರತೆ ಯಾವ ಮಟ್ಟಕ್ಕಿದೆ ಅಂದ್ರೆ ಜನರು ಕ್ಷಣಕ್ಕೂ ಆತಂಕವನ್ನ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗುಡ್ಡಗಾಡು ಪ್ರದೇಶದಲ್ಲೆಲ್ಲ ಆಕಾಶಕ್ಕೆ ಹೊಗೆ ಚಿಮ್ತಾ ಇದೆ. ಮಳೆ ಯಾವ ರೀತಿ ಸುರಿಯುತ್ತೋ ಅದೇ ರೀತಿಯಲ್ಲಿ ಭೂಮಿಗೆ ಒಂದೊಂದೇ ಮಿಸೈಲ್ಗಳು ಬಂದು ಅಪ್ಪಳಿಸ್ತಾ ಇದೆ. ಮಿಸೈಲ್ಗಳ ಆರ್ಭಟ, ಅದರ ಅಬ್ಬರಕ್ಕೆ ಜನರು ಕಂಗಾಲಾಗಿ ಹೋಗಿದ್ದಾರೆ. ಇನ್ನು ಲೆಬನಾನ್ನ ಟೈರ್ ನಗರದಲ್ಲಿ ಡ್ರೋನ್ ಅಟ್ಯಾಕ್ ಆಗಿದ್ದು, ರಸ್ತೆ ಬದಿ ನಿಂತಿದ್ದಂತಹ ಕಾರಿನ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ರೆಡ್ ಕ್ರಾಸ್ ಸಂಸ್ಥೆ ಬಳಿ ಇದ್ದಂತಹ ಕಾರಿನ ಮೇಲೆಯೇ ದಾಳಿಯನ್ನು ನಡೆಸಲಾಗಿದ್ದು, ಇಸ್ರೇಲ್ ಡ್ರೋನ್ ದಾಳಿಗೆ ನಜ್ಜುಗುಜ್ಜಾಗಿ ಹೋಗಿದೆ ಕಾರು. ದಾಳಿಯಲ್ಲಿ ಗಾಯಗೊಂಡ ಹಲವು ನಾಗರಿಕರು. ಲೆಬನಾನ್ನ ಟೈರ್ ನಗರವನ್ನೇ ಗುರಿಯಾಗಿಸಿಕೊಂಡು ಡ್ರೋನ್ ಅಟ್ಯಾಕ್ ಅನ್ನ ಮಾಡಿದೆ. ಇಸ್ರೇಲ್ಗೆ ಲೆಬನಾನ್ ನಾಗರಿಕರಿಂದ ಭಾವುಕ ಪತ್ರವನ್ನ ಬರೆಯಲಾಗಿದೆ. ನಾವು ಕ್ರಿಶ್ಚಿಯನ್ನರು, ನಾವು ನಿಮ್ಮನ್ನ ಪ್ರೀತಿಸ್ತೇವೆ, ದಯವಿಟ್ಟು ನಮ್ಮ ಮನೆಯನ್ನ ನಾಶಪಡಿಸಬೇಡಿ. ಪತ್ರದಲ್ಲಿ ಕೋಡ್ ಮೂಲಕ ಹಿಜ್ಬುಲ್ಲಾ ಬಗ್ಗೆ ಉಲ್ಲೇಖ ಮಾಡಲಾಗಿದ್ದು, ಹೆಸರಿನ ಬದಲು ಅವರ ಧ್ವಜದ ಬಣ್ಣದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಹಳದಿ ಎಂಬ ಕೋಡ್ ಪದದಿಂದ ನಾಗರಿಕರು ಕರೆದಿದ್ದಾರೆ. ಇರಾನ್ ದಾಳಿ ಮಾಡಿದರೆ ನಾವು ಸುಮ್ಮನಾಗೋ ಮಾತೇಗಿಲ್ಲ. ಇರಾನ್ಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು. ಇರಾನ್ನ ಭಯೋತ್ಪಾದಕರ ಆಡಳಿತ ಒಂದು ವೇಳೆ ದಾಳಿ ಮಾಡಿದರೆ ನಾವು ಬಲವಾಗಿ ಪ್ರತಿಕ್ರಿಯಿಸುತ್ತೇವೆ ಅಂತ ಬೆಂಜಮಿನ್ ನೇತನ್ಯಾಹು ಹೇಳಿದ್ದಾರೆ. ಇರಾನ್ ವಿರುದ್ಧ ರಣದಾಳಿಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೇತನ್ಯಾಹು. ಯುದ್ಧ ಮಾಡಿದ್ರೆ ಒಂಟಿಯಾಗಿ ಹೋರಾಡಬೇಕಾಗುತ್ತೆ ಅಂತ ಟ್ರಂಪ್ ಈಗಾಗಲೇ ಇಸ್ರೇಲ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟಾದ್ರೂ ಕೂಡ ಇರಾನ್ ಏನಾದರೂ ದಾಳಿ ಮಾಡಿದರೆ ನಾವು ಸುಮ್ಮನಾಗೋ ಮಾತೇ ಇಲ್ಲ ಅಂತ ಖಡಕ್ ಸಂದೇಶವನ್ನು ಕೂಡ ಇರಾನ್ಗೆ ರವಾನಿಸ್ತಾ ಇದ್ದಾರೆ. ಸಮರದಲ್ಲಿ ಏಕಾಂಗಿ ಆಗ್ತಾರ ಬೆಂಜಮಿನ್ ನೇತನ್ಯಾಹು ಮತ್ತೆ ಇರಾನ್ ಜೊತೆ ಯುದ್ಧಕ್ಕೆ ಮುಂದಾದ್ರೆ ಅವರು ಒಂಟಿಯಾಗಿ ಹೋರಾಡಬೇಕಾಗಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಬೆಂಜಮಿನ್ ನೇತನ್ಯಾಹುಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಟ್ರಂಪ್ ಬಹಳ ಎಚ್ಚರಿಕೆಯಿಂದಿರಿ ಅಂತ ಡೊನಾಲ್ಡ್ ಟ್ರಂಪ್ ಸಂದೇಶವನ್ನ ರವಾನಿಸಿದ್ದಾರೆ. ಸಮರದಲ್ಲಿ ಏಕಾಂಗಿಯಾಗುವಂತಹ ಸಾಧ್ಯತೆಗಳೇ ದಟ್ಟವಾಗಿದೆ. ಬೆಂಜಮಿನ್ ನೇತನ್ಯಾಹು ಅವರು ಈಗಾಗಲೇ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೇತನ್ಯಾಹು ಮತ್ತೆ ಏನಾದರೂ ಇರಾನ್ ಜೊತೆಗೆ ಯುದ್ಧಕ್ಕೆ ಏನಾದರೂ ಮುಂದಾದ್ರೆ ಅವ್ರು ಒಂಟಿಯಾಗೆ ಹೋರಾಡಬೇಕಾಗಿದೆ, ನಮ್ಮ ಸಪೋರ್ಟ್ ಯಾವುದೇ ಕಾರಣದಕ್ಕೂ ಇರೋದಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಇಸ್ರೇಲ್ ವಿರುದ್ಧ ಮೈಕೊಡವಿ ನಿಂತ ಯಮನ್ನ ಹೌತಿ ಪಡೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಮಾಡಿದ್ದಾಗಿ ಹೇಳಿಕೊಂಡಿದೆ. ಹೌತಿ ಕೆಂಪು ಸಮುದ್ರದಲ್ಲಿ ಹಡಗುಗಳ ಮೇಲೆ ಹೌತಿ ದಾಳಿಯ ವಾರ್ನಿಂಗ್ ಅನ್ನ ಕೊಟ್ಟಿದ್ದು, ಬಾಬೆಲ್ ಮಂದೇಬ್ ಜಲಸಂಧಿಯಲ್ಲಿ ಹೋಗುವಂತಹ ಹಡಗುಗಳಿದು. ಈ ಹಡಗುಗಳ ಮೇಲೆ ದಾಳಿ ಮಾಡಿದರೆ ಜಾಗತಿಕವಾಗಿ ಭಾರೀ ನಷ್ಟ ಉಂಟಾಗುತ್ತೆ. ಇಸ್ರೇಲ್ ಇರಾನ್ ಸಮರ ಮುಂದುವರೆದಿದ್ದು, ಸಿರಿಯಾದಲ್ಲೂ ಕೂಡ ಆತಂಕ ಹೆಚ್ಚಾಗಿದೆ. ಸಿರಿಯಾದ ಡಮಾಸ್ಕಸ್ನಲ್ಲಿ ಜಮೀನಿನಲ್ಲಿ ಬಿದ್ದಿದೆ ಕ್ಷಿಪಣಿ. ಡಮಾಸ್ಕಸ್ನ ವಿಮಾನ ನಿಲ್ದಾಣದ ಬಳಿ ಕ್ಷಿಪಣಿ ಬಿದ್ದಿದ್ದು, ನಿನ್ನೆ ರಾತ್ರಿ ಕ್ಷಿಪಣಿಗಳ ಸದ್ದಿಗೆ ನಿದ್ದೆ ಮಾಡದ ನಿವಾಸಿಗಳು. ಜಮೀನೊಂದರಲ್ಲಿ ಹುದುಗಿ ಹೋಗಿದೆ ಕ್ಷಿಪಣಿಗಳು. ಮುಂಜಾಗ್ರತಾ ಕ್ರಮವಾಗಿ ವಾಯು ಪ್ರದೇಶಗಳನ್ನು ಬಂದ್ ಮಾಡಿದೆ ಸಿರಿಯಾ. ಡಮಾಸ್ಕಸ್ನಿಂದ ವಿಮಾನಗಳ ಹಾರಾಟವನ್ನು ಕಂಪ್ಲೀಟ್ ಆಗಿ ಈಗ ಬಂದ್ ಮಾಡಲಾಗಿದೆ. ಇಸ್ರೇಲ್ ಹಾಗೂ ಇರಾನ್ ಸಮರ ಸಾರ್ತಾ ಇರೋದ್ರಿಂದಾಗಿ ಸಿರಿಯಾ ಕೂಡ ನಲಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದು, ಸಿರಿಯಾದ ಡಮಾಸ್ಕಸ್ನಲ್ಲಿ ಏಕಾಏಕಿ ಜಮೀನಿಗೆ ಬಂದು ಕ್ಷಿಪಣಿಯೊಂದು ಬಿದ್ದಿದೆ. ನಿಲ್ದಾಣದ ಬಳಿಯೇ ಈ ಕ್ಷಿಪಣಿ ಬಿದ್ದಿರೋದ್ರಿಂದಾಗಿ ಜನ ಆತಂಕಿತರಾಗಿದ್ದಾರೆ.